ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನ ಫೋಟೋ ಈಗ ಲಭ್ಯವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಬಂಧನದ ನಂತರ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಫೋಟೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಡಿ ಕೊಟ್ಟು ಬಂದಂಗಿದೆ. ದುಗುಡ ನೋವಿನಲ್ಲೇ ಫೋಟೋಗೆ ಪೋಸ್ ಅನ್ನ ದರ್ಶನ್ ಕೊಟ್ಟಿದ್ದಾರೆ. ಮನಸ್ಸಿನಲ್ಲಿ ನೋವಿದ್ರು ಕೂಡ ನಗುಮೊಗದಲ್ಲೇ ಪವಿತ್ರ ಪೋಸ್ ಅನ್ನ ಕೊಟ್ಟಿರೋದು. ಕ್ಯಾಮ್ರಾ ಕಂಡ್ರೆ ಸಾಕು, ಹೆಣ್ಮಕ್ಳು ಒಂದು ಫೋಟೋ ನಗುಮುಖನೇ ಕೊಡಬೇಕಲ್ಲ. ಬಂಧನಕ್ಕೂ ಮುನ್ನ ಮುಡಿ ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ತಮಿಳುನಾಡಿನ ಬಣ್ಣಾರಿ ಅಮ್ಮ ದೇವಿಗೆ ಮುಡಿಯನ್ನ ದರ್ಶನ್ ಕೊಟ್ಟು ಬಂದಿದ್ದಾರೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಫೋಟೋ ಲಭ್ಯವಾಗಿರೋದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸೊ ಸ್ವಲ್ಪ ಗಂಡು ಮಕ್ಕಳಾದರೆ ಕ್ಯಾಮ್ರಾ ಹೆಂಗಿರುತ್ತೆ ಹಂಗೆ ಸಿಚುವೇಶನಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳಿಗೆ ಕ್ಯಾಮ್ರಾ ಮುಂದೆ ಇದ್ದರೆ ಸಾಕು, ಒಂದು ಫೋಟೋ ಸ್ಮೈಲ್ ಬಂದೇ ಬರುತ್ತೆ. ಅದು ಯಾವ ಸಿಚುವೇಶನ್ ಇದ್ರೂ ಅದು ಅಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಆ ಕಡೆಗೆ ಥರ ದುಗುಡ ಇದ್ದೇ ಇದೆ. ಕಾರಣ ಏನೋ ಅಂದ್ಕೊಂಡ್ರು, ಏನೋ ಆಯಿತು, ಏನೋ ಮಾಡೋಕ್ಕೆ ಹೋದರು, ಇನ್ನೇನೇನೋ ಆಯಿತು. ಅಂದ್ಕೊಂಡಿರೋ ಜೀವನ ಕಷ್ಟಪಟ್ಕೊಂಡು ಬಂದು ತಗಲಾಕೊಳ್ಳುವಂಥ ಪರಿಸ್ಥಿತಿ ಆಗೋಯ್ತು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನರಸಿಂಹಮೂರ್ತಿ, ಇಬ್ಬರ ಈ ಭಾವಚಿತ್ರಗಳನ್ನು ನೋಡ್ತಾ ಇದ್ರೆ ಹೇಗೆ ಆ ಭಾವಚಿತ್ರಗಳನ್ನು, ಅವರ ಮುಖಚರ್ಯೆಯನ್ನು, ಆ ಸ್ಥಿತಿಯನ್ನು ಹೇಗೆ ಹೇಳ್ಬೋದು, ಹೇಗೆ ವಿಶ್ಲೇಷಿಸ್ಬೋದು? ಅರುಣ, ದರ್ಶನ್ ಮತ್ತು ಪವಿತ್ರ ಗೌಡ ಈ ಇಬ್ಬರ ಜಾಮೀನಿನ ಆದೇಶವೇನಿತ್ತು, ಹೈಕೋರ್ಟ್ನ ಆದೇಶ, ಆ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದಂತಹ ಬಳಿಕ 7 ಮಂದಿಯನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಪವಿತ್ರ ಗೌಡಳನ್ನು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ವಿಜುವಲ್ ಸಿಕ್ಕಿತ್ತು ಕ್ಯಾಮ್ರಾಗೆ, ಮಾಧ್ಯಮಗಳಿಗೆ, ಆಕೆ ಮನೆಯಿಂದ ಬರ್ತಕ್ಕಂತಹದ್ದು ಇದೆಲ್ಲವೂ. ಆದರೆ ದರ್ಶನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಹೊಸಕೆರೆ ಅಪಾರ್ಟ್ಮೆಂಟ್ನಿಂದ ಕರೆತರಲಾಗಿತ್ತು. ಯಾವುದೇ ವಿಜುವಲ್ಸು ಅದು ಸ್ಟೇಷನ್ ಬಳಿ ಆಗಲಿ ಸಿಕ್ಕಿರಲಿಲ್ಲ. ಕಾರಣ ಮಾಸ್ಕನ್ನು ಹಾಕ್ಕೊಂಡಿದ್ರು ಮತ್ತು ತಲೆಗೆ ಹ್ಯಾಟನ್ನು ಹಾಕ್ಕೊಂಡಿದ್ರು. ಇದೀಗ ಬಂಧನದ ಬಳಿಕ ಈ ಇಬ್ಬರ ಫೋಟೋಗಳು ಲಭ್ಯವಾಗಿರ್ತಕ್ಕಂತಹದ್ದು. ದರ್ಶನ್ ಇನ್ನೂ ಆ ಫೋಟೋವನ್ನು ತೆಗೆದಂತಹ ಸಂದರ್ಭದಲ್ಲಿ ಆ ಒಂದು ಶಾಕ್ ಏನಿದೆ, ಶಾಕ್, ಆತಂಕ, ದುಗುಡ ಮತ್ತು ಆ ನೋವಿನಲ್ಲಿ ಆ ಫೋಟೋವನ್ನು ತೆಗೆದಂತಹ ರೀತಿ ಕಾಣಿಸ್ತಿದೆ. ಆ ಮುಖಚರ್ಯ, ಆ ಮುಖದ ಹಾವಭಾವ ಅದೇ ರೀತಿಯಾಗಿ ಕಂಡು ಬರ್ತಿದೆ. ಇನ್ನು ಪವಿತ್ರ ಗೌಡ ಮನಸ್ಸಲ್ಲಿ ಆ ಆತಂಕ, ದುಗುಡ, ನೋವಿದ್ರು ಕೂಡ ಕ್ಯಾಮ್ರಾಗೆ ಎಲ್ಲೋ ಒಂದು ಕಡೆ ನಗು ನಗುತ್ತಾ ಆ ಸ್ಮೈಲನ್ನು ಕೊಟ್ಟಿದ್ದಾರೆ. ಆ ಸ್ಮೈಲ್ ಕೊಟ್ಟರು ಕೂಡ ಆ ನಗುವಿನ ಹಿಂದೆ ಒಂದಷ್ಟು ಆತಂಕ, ದುಗುಡ ಇದ್ದಂತೆ ಕಂಡು ಬರ್ತಿದೆ. ಹೀಗಾಗಿ ಈ ಫೋಟೋಗಳಲ್ಲಿ ಕಂಡು ಬರ್ತಕ್ಕಂತಹ ದೃಶ್ಯ ಏನಿದೆ, ದರ್ಶನ್ ಈ ಹಿಂದೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಮುಡಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿತ್ತು. ಆದರೆ ಆ ಅರೆಸ್ಟ್ ಆದಂತಹ ದಿನ ಅವರು ಮುಡಿಯನ್ನು ಕೊಟ್ಟಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದಕ್ಕೂ ಮೊದಲು 4-5 ದಿನಗಳ ಹಿಂದೆ ಕೋರ್ಟ್ಗೆ, ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗುವ ಹಿಂದೆಯೇ ಅವರು ಮುಡಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಮುಡಿಯನ್ನು ಕೊಟ್ಟಿಲ್ಲ ಅನ್ನೋ ಮಾಹಿತಿಗಳು ಕೂಡ ಇದೀಗ ಕುಟುಂಬಸ್ಥರ ಮೂಲಗಳಿಂದ ಲಭ್ಯವಾಗ್ತಿರೋದು. ಅಲ್ಲಿಗೆ ದರ್ಶನ್ರ ಈ ಒಂದು ಫೋಟೋ ಇರ್ಬೋದು, ಪವಿತ್ರ ಗೌಡ ಫೋಟೋ ಇರ್ಬೋದು, ಇವರು ಬಂಧನದ ಬಳಿಕ ತೆಗೆದಂತಹ ಫೋಟೋಗಳು. ಆ ಫೋಟೋಗಳಲ್ಲಿ ಸಹಜವಾಗಿಯೇ ಸುಪ್ರೀಂ ಕೋರ್ಟ್ನ ಆ ಒಂದು ಆದೇಶ ಏನಿದೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಆ ನೋವು, ಆತಂಕ, ದುಗುಡ ಆ ಮನಸ್ಸಿನಲ್ಲಿ ಇನ್ನೂ ಕಂಡು ಬರ್ತಿರೋದು. ಆ ಫೋಟೋದಲ್ಲಿ ಆ ಮುಖದ, ಮನಸ್ಸಿನ ಹಾವಭಾವಗಳು ಆ ರೀತಿಯಾಗಿ ಕಂಡು ಬರ್ತಿರ್ತಕ್ಕಂತಹದ್ದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.